ಏನಿಲ್ಲ, ಒಂದ್ ರೂಮಲ್ಲಿ ಕೂಡ ಹಾಕೋರು, ಸುಮ್ನೆ ಹಾಕೋದು, ಸುಮ್ನೆ ಅವ್ರಿಗೆ ಆಹಾರ ಒಳ್ಳೆ ನಾಯಿಗೆ ಹಾಕೋ ತರ ಹಾಕೋದು ಅಂತ ಆ ತರ ಹಾಗೆ ಮಾಡ್ತಾ ಇದ್ರಂತೆ. ಇವಳು ದುಃಖವೋ ದುಃಖ, ಅದೇ ಕೆಲಸ ಮಾತ್ರ ಎಲ್ಲ ಮಾಡಿಸ್ಕೊಳ್ತಾ ಇದ್ರು, ಆದ್ರೆ ಸುಮ್ನೆ ಮೂಲೆಯಲ್ಲಿ ಹಾಕೋದು, ಮತ್ತೆ ಹಳಸಿದ ಅನ್ನ ಏನೇನು ಇದಾಗಿತ್ತು ಅದನ್ನೆಲ್ಲ ಕೊಡ್ತಾ ಇದ್ರಂತೆ. ತುಂಬಾ ದುಃಖ ಅವಳಿಗೆ. ಆದ್ರೆ ಅವಳು ರಾಯರನ್ನ ಮಾತ್ರ ನಂಬಿದ್ಲು. ಅದೇನು ರಾಯರಲ್ಲಿ ವಿಚಿತ್ರವಾದ ಶ್ರದ್ಧಾ ಭಕ್ತಿ. ಅವಳು ಬಡತನದಿಂದ ಇದ್ದಾಗಲೂ ಕೂಡ ಒಂದು ರಾಯರ ಫೋಟೋ ಮನೇಲಿ ಇತ್ತು, ಅದಕ್ಕೆ ದಿವಸ ಹೋಗೋದು, ಮುಂದೆ ನಿಂತ್ಕೊಳ್ಳೋದು, ಪ್ರಾರ್ಥನೆ ಮಾಡೋದು. ಇಲ್ಲಿ ರಾಯರ ಚಿತ್ರ ಒಂದು ಪಕ್ಕಕ್ಕೆ ಇಟ್ಕೊಳ್ಳೋದು, ದಿವಸ ಪ್ರಾರ್ಥನೆ ಮಾಡ್ತಾ ಇದ್ಲು. ಅನ್ಕೊಂಡ್ಲಂತೆ, ಅಲ್ಲ ನಿಮ್ಮನ್ನ ಇಷ್ಟು ಭಜನೆ ಮಾಡಿದ್ರು ನನಗೆ ಯಾಕೆ ಈ ದುಃಖ, ಈಗ ಬಂದಾಗ ನಾ ಏನೋ ಒಳ್ಳೆ ಮನೆಗೆ ಬಂದ್ ಸೇರ್ಕೊಂಡೆ ಅಂತ ಅನ್ಕೊಂಡೆ, ಅದೇ ದುಃಖ ಪಡ್ತಾ ಇದ್ದೀನಲ್ಲ ಅಂತ ಬಹಳ ದುಃಖ ಪಡ್ತಾ ಇಲ್ಲ. ಆಗ ಅಷ್ಟೊತ್ತಿಗೆ ಅತ್ತೆ ಮಾವಂದ್ರಿಗಿತ್ತಲ್ಲ, ವಯಸ್ಸಾಗಿತ್ತು ಅವ್ರಿಗೆ ಯಾಕೋ ಕಣ್ಣು ಮಂಜಾಗ್ಲಿಕ್ಕೆ ಶುರು ಆಯ್ತಂತೆ. ಇದೆಲ್ಲ ಅವ್ರ ಪಾಪ ಕರ್ಮ ಆಯ್ತು, ಪೂರ್ಣ ಆಯ್ತು ಅಂತ ಅರ್ಥ. ಅವಾಗ ಏನಾಯ್ತು, ಕಣ್ಣು ಕಾಣಿಸ್ತಾ ಇಲ್ಲ. ಏನೋ ಕಣ್ಣಿನ ಪೊರೆ ಬಂದಿದೆ ಅಂದ್ರೆ ಹಾಗಲ್ವಂತೆ. ಯಾಕೆ ಪೊರೆ ಬಂದಿದೆ ಅಂದ್ರೆ ಪೊರೆ ತೆಗೆಸ್ಕೊಂಡ್ರೆ ಮತ್ತೆ ಕಣ್ಣು ಕಾಣಿಸುತ್ತೆ. ಹಾಗೆ ಹೋಗಿದ್ದಾರೆ, ಡಾಕ್ಟರ್ ಹತ್ರ ಹೋದ್ರು, ಎಲ್ಲಾ ಕಡೆ ಹೋದ್ರು, ಎಲ್ಲೂ ಕೂಡ ಅದಕ್ಕೆ ಪರಿಹಾರ ಸಿಗ್ತಾನೆ ಇಲ್ಲ. ಕೊನೆಗೆ ಯಾರು ಹೇಳಿದ್ರು ಮಂತ್ರಾಲಯಕ್ಕೆ ಹೋಗಿ. ಸರಿ, ಮಂತ್ರಾಲಯಕ್ಕೆ ಹೋದ್ರು, ಸೇವೆ ಮಾಡ್ತಾನೆ ಇದ್ರು. 4 ವರ್ಷ ಆಯ್ತಂತೆ. ಅವ್ರು ಹೇಳೋದು 4 ವರ್ಷ ಆದ್ರೂ ಕೂಡ ರಾಯರ್ ಯಾಕೋ ಅನುಗ್ರಹ ಮಾಡ್ತಾನೆ ಇಲ್ಲ. ಕೊನೆಗೆ ಅವ್ರು 4 ವರ್ಷ ಪೇಷನ್ಸ್ ಇಂದಾನೆ ಮಾಡಿದ್ದಾರೆ. ಕೊನೆಗೆ ಅನಿಸ್ತಂತೆ. ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ. ಧನ್ಯವಾದಗಳು.